ಹೇಳ್ತಾ ಇದೀವಿ. ಪ್ರತಿ ಮತಗಟ್ಟೆಯಲ್ಲೂ ಸಹ ನಮ್ಮ BLA 2ಗಳು ಕೆಲಸ ಮಾಡ್ತಾ ಇದ್ದಾರೆ. BLA 1 ಆಗಿ ನಾನು ಪ್ರತಿ ಮತಗಟ್ಟೆಗೂ ಹೋಗ್ತಾ ಇದ್ದೀನಿ. BLOಗಳನ್ನ ಖುದ್ದಾಗಿ ನಾನು ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಅವರು ಅನ್ಅಫಿಷಿಯಲಿ ನನಗೆ ಹೇಳ್ತಾ ಇದ್ದಾರೆ, ಖಂಡಿತವಾಗೂ ನಮ್ಮ ಮೇಲೆ ಪ್ರೆಷರ್ ಇದೆ, ಯಾವುದೇ ಒಂದು ಅಲ್ಪಸಂಖ್ಯಾತರ ಮತವನ್ನು ಬಿಡಬಾರದು ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇವ್ರಿಗೆ. ಯಾರಿಗೆ? BLOಗಳಿಗೆ. ಅಲ್ಪಸಂಖ್ಯಾತರನ್ನ ಯಾಕೆ ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆ ನಾವು. ಹಾಗಾದ್ರೆ ನಿಮಗೆ ಅವರು ವೋಟ್ ಬ್ಯಾಂಕಿಂಗ್ ಮಾಡಲಿಕ್ಕೆ ಅವ್ರನ್ನ ಬಲಿಪಶುಗಳು ಮಾಡಿ ಅಲ್ಪಸಂಖ್ಯಾತರು ಎಲ್ಲರನ್ನೂ ಬೇಡದೇ ಇರ್ತಕ್ಕಂಥದ್ದನ್ನೆಲ್ಲ ನೀವು ಫೇಕ್ ಡಾಕ್ಯುಮೆಂಟೇಶನ್ ಮಾಡಿಬಿಟ್ಟು ನೀವು ಸೇರಿಸ್ಕೊತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಖಂಡಿತವಾಗೂ ನಾವು ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ. ಶಿಡ್ಲಘಟ್ಟದಲ್ಲಿ ಏನಾದರೂ ಈ ರೀತಿಯಾದಂತಹ ಏನಾದ್ರು ಘಟನೆಗಳು, ರಾಮನಗರದಲ್ಲಿ ಏನೋ ಒಂದು ಚೌಟ್ರಿಯಲ್ಲಿ ಕೂತ್ಕೊಂಡು ನೀವು ಅಲ್ಲಿಗೆ ಕರೆಸಿ ಫೇಕ್ ಡಾಕ್ಯುಮೆಂಟೇಶನ್ ತಗೊಂಡು ನೀವು ವೋಟರ್ ಲಿಸ್ಟಲ್ಲಿ ಸೇರಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ರಿ, ಆ ಥರದ್ದು ಏನಾದರೂ ಶಿಡ್ಲಘಟ್ಟದಲ್ಲಿ ಏನಾದರೂ ಆದರೆ ಖಂಡಿತವಾಗಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜವಾಬ್ದಾರಿಯನ್ನು ಇಲ್ಲಿ ತಗೊಂಡಿದ್ರು, ದಂಡಾಧಿಕಾರಿಗಳಾಗಿರಲಿ, BOಗಳಾಗಿರಲಿ, ಜಿಲ್ಲಾಧಿಕಾರಿಗಳಾಗಿರಲಿ, ಅವರಲ್ಲಿ ಮನವಿಯನ್ನು ಮಾಡ್ತೀವಿ. ನೀವು ಯಾವುದೇ ಒತ್ತಡಕ್ಕೆ ಮಣಿಯೋ ಅಗತ್ಯವಿಲ್ಲ. ಚುನಾವಣಾ ಆಯೋಗ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ಅದರ ಚುನಾವಣಾ ಆಯೋಗದ ಅಡಿಯಲ್ಲಿ ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನು ನಿಶ್ಚಿಂತೆಯಿಂದ ತಾವು ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ನೀವು ಒತ್ತಡಕ್ಕೆ ಮಾಡೋದು, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ಏನಾದರೂ ಬಂದರೆ ನಮಗೆ ನಾವು ಖಂಡಿತವಾಗೂ ನಾವು ಮುಷ್ಕರಗಳನ್ನು ಮಾಡೋದಕ್ಕೂ ಹಿಂದೆ ಹೋಗೋದಿಲ್ಲ, ಇದನ್ನ ಖಂಡಿಸ್ಲಿಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನೋಡಿ, ಈಗ ಇದರ ವಿಚಾರವಾಗಿ ಸರಿಯಾದ ರೀತಿಯಲ್ಲಿ ಮಾಹಿತಿನ ನಾವು ಪಡ್ಕೊಳ್ಬೇಕು. ಹೊಸದಾಗಿ ವೋಟರ್ ಲಿಸ್ಟ್ ಸೇರಿಸೋದಕ್ಕೆ ಸಾಕಷ್ಟು ಕಾನೂನುಗಳಿದೆ, ನಿಬಂಧನೆಗಳಿದೆ. ಒಂದು BLOಗೆ ಕನಿಷ್ಠ ಅಂದ್ರೆ ಒಂದು 8ರಿಂದ 10 ಇಲ್ಲ ಒಂದು 15 ಅಪ್ಲಿಕೇಶನ್ಸ್ ಕೊಟ್ಟಿರ್ತಾರೆ. ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಳೋಂಥ ವಿಚಾರ ಬಂದಾಗ ಸಾಕಷ್ಟು ಅದನ್ನ ಅಳೆದು ತೂಗಿ ಅದು ಸರಿಯಾಗಿದೆಯಾ ಅಂತೇಳಿ ಈಗಾಗಲೇ ಕ್ರಾಸ್ ಚೆಕ್ ಮಾಡಿ ಆಗಂಥದ್ದು ಆಗ್ತಾ ಇದೆ. ಸಂಪೂರ್ಣವಾಗಿ ಅಲ್ಲಿ ಎಲ್ಲೂ ಸಹ ವೈಫಲ್ಯಗಳು, ದೋಷ ಕಾಣಂಥದ್ದು ನಮಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಬೂತ್ ಮಟ್ಟದಲ್ಲಿ ಎಲ್ಲ ಕಡೆನೂ ಸಹ ಹೋಗಿ ವಿಚಾರ ಮಾಡ್ತಾ ಇದೀವಿ. BLOಗಳು ಸಹ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಎನ್ಯುಮರೇಷನ್ ಫಾರಮು ಈಗ 2 ಕಡೆ ಓಟ್ ಇರ್ತದೆ, ಕೆಲವರು 2 ಕಡೆ ಇಟ್ಕೊಂಡಿದ್ದರು. ಆ ಅರ್ಜಿನ 2 ಕಡೆ ಫಿಲ್ಅಪ್ ಮಾಡಿ 2 ಕಡೆ ಕೊಟ್ರೆ ಅವ್ರು ಓಟ್ನ ಕಳ್ಕೊಳ್ಳೋಂಥದ್ದು ಇದ್ದೇ ಇರ್ತದೆ. ಸೊ ಎಲ್ಲಾದ್ರೂ ಒಂದು ಕಡೆ ಅವರು ಭರ್ತಿ ಮಾಡಿ ಒಂದು ವಿಳಾಸನ ಕೊಟ್ಟಾಗ ತಂತಾನಾಗಿ ಇನ್ನೊಂದು ವಿಳಾಸದಲ್ಲಿರೋಂಥ ಮತ ತಂತಾನಾಗಿ ಆ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ತದೆ. ಇದು ಒಂದು ಕಾನೂನಿನ ಪ್ರಕ್ರಿಯೆ. ಹಂಗಾಗಿ ಅವ್ರಿಗೆ ಮಾಹಿತಿ ಸಂಪೂರ್ಣವಾಗಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಂಗಾಗಿ ಇಲ್ಲಿ ಮತ ಸೇರ್ಸಂಥದ್ದು, ಚೋರಿ ಮಾಡೋಂಥದ್ದು, ಆ ಥರದ ಬೆಳವಣಿಗೆಗಳು ಈಗಲೇ ನಮಗೆ ಆ ಥರದ್ದು ಮಾಹಿತಿ ಏನು ಗೊತ್ತಾಗೋದಿಲ್ಲ. ಸರಿಯಾದ ದಿಶೆಯಲ್ಲಿ ನಮ್ಮ ಇಲ್ಲಿನ ಶಿಡ್ಲಘಟ್ಟ ತಾಲೂಕಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ.